ಆನೇಕಲ್ನಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾರೆಲ್ಲ ಆಸಾಮಿಗಳಿದ್ರಲ್ಲ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಕೊಂಡಿದ್ದಾರೆ. ಸೊ ಗ್ರಾಮಸ್ಥರು ಸರಿಯಾಗಿ ಏಟ್ ಕೊಟ್ಟಿದ್ದಾರೆ ಅವರಿಗೆ. ನೋಡಿ, ಮದ್ಯ ಸಾಗಾಟ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಈ ಆಸಾಮಿಗಳು ಸಿಕ್ಕಾಕಿಕೊಂಡಿರುವಂಥದ್ದು. ಆನೇಕಲ್ ಬಳಿಯ ಬೈಕಲ್ಲಿ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ. ಗ್ರಾಮಸ್ಥರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂಥ ಆಸಾಮಿಗಳು. ಮದ್ಯ ಸಾಗಾಟದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಅಲ್ಲಿರುವಂಥ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪೊಲೀಸರು, ಅಧಿಕಾರಿಗಳು ಯಾರೂ ಸ್ಥಳಕ್ಕೆ ಬಂದಿಲ್ಲ. ಹಾಗಾಗಿ ಊರಿನ ಮಧ್ಯದಲ್ಲಿ ಆ ಮದ್ಯದ ಪ್ಯಾಕೆಟ್ಗಳಿಂದ ಬೆಂಕಿಯನ್ನು ಇಟ್ಟಿರುವಂಥದ್ದು ಸ್ಥಳೀಯರು ಸಿಕ್ಕಾಕಿಕೊಂಡಿದ್ದಾರೆ. ಅದೆಲ್ಲವನ್ನು ಬೆಂಕಿ ಹಾಕಿದ್ದಾರೆ. ಸೊ ಮದ್ಯದ ಪ್ಯಾಕೆಟ್ಗಳಿಗೆ ಬೆಂಕಿ ಇಟ್ಟು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಬಕಾರಿ ಇಲಾಖೆ ಮತ್ತು ಪೊಲೀಸರ ವಿರುದ್ಧ ಅಲ್ಲಿರುವಂಥ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅಂದರೆ ಈ ಕುಡಿತದಿಂದಾಗಿ ಚಿಕ್ಕ ಚಿಕ್ಕ ಮಕ್ಕಳು ಕುಡಿತಾ ಇದ್ದಾರೆ. ಊರಿನಲ್ಲಿರುವಂಥ ಎಲ್ಲರೂ ಕೂಡ ಈ ಕುಡಿತದ ಚಟದಿಂದ ಬೇಸತ್ತು ಹೋಗಿದ್ದಾರೆ, ಕುಡಿತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತೇಳಿ ಸಹಜವಾಗಿ ಆ ಗ್ರಾಮಸ್ಥರು ಬೇಸತ್ತು ಹೋಗಿದ್ರು. ಸೊ ಯಾರೆಲ್ಲ ಈ ರೀತಿಯಾಗಿ ಪೂರೈಕೆ ಮಾಡ್ತಿದ್ರಲ್ಲ ಗೊತ್ತಿಲ್ಲದೆ ಹಾಗೆ. ಸೊ ಈಗ ಇವರೆಲ್ಲರೂ ಕೂಡ ಸಿಕ್ಕಾಕಿಕೊಂಡಿದ್ದಾರೆ. ಇಸಿಕೆಪಳ್ಳಿ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಾರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಇಲ್ಲಿ ಒಮ್ಮದೇನಹಳ್ಳಿ ಕ್ರಾಸಲ್ಲಿ ಒಂದು ಬಾರ್ ಇದೆ. ದಿನನಿತ್ಯ ತಂದು ಇಲ್ಲಿ ಕೊಡೋದು, ಅವ್ರು ಮಾರಾಟ ಮಾಡೋದು. ತುಂಬ ಚಿಕ್ಕ ಹುಡುಗರೆಲ್ಲ ಇಲ್ಲಿ ವಿದ್ಯಾವಂತರೆಲ್ಲ ಸಾರಾಯಿ ಕುಡಿಯೋದು, ಒಬ್ರಿಗೂ ಪ್ರಜ್ಞೆ ಇಲ್ಲದೆ ಇರೋಂಥ ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಅದಕ್ಕೆ ಅವ್ರು ತೊಗೊಂಬರ್ತಾಯಿದ್ರು. ನಾವೇ ನೋಡಿ ಗ್ರಾಮಸ್ಥರೆಲ್ಲ ಅದು ಕಿತ್ತಿ ಇಲ್ಲಿ ಹಾಕಿದ್ದೀವಿ. ಪೊಲೀಸವ್ರಿಗೆ ಫೋನ್ ಮಾಡಿದ್ದೀವಿ, ಅವ್ರು ಬರ್ತಾಯಿದ್ದಾರೆ. ಅವ್ರು ಬಂದು ಏನು ಕ್ರಮ ತಗೊಳ್ತಾರೋ ತಗೊಳ್ಳಿ. ಅಂದರೆ ಇವತ್ತು ಒಂದು ದಿನದ ಅಥವಾ ಇದು ಸತತವಾಗಿ ನಡೀತಾ ಇದೆ. ಸುಮಾರು ದಿನಗಳಿಂದ ನಾವು ಅದನ್ನು ಹೇಳ್ತಾನೆ ಇದ್ದೀವಿ, ಯಾರೂ ಗಮನಕ್ಕೆ ತಗೊತಾ ಇಲ್ಲ. ಅಧಿಕಾರಿಗಳು ಕೂಡ ಒಂದು ಸಲ 2 ಸಲ ಹಿಡ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಅಂದರೆ ಪೊಲೀಸ್ನವ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈ ಒಂದು ಅಕ್ರಮ ಮದ್ಯ ಮಾರಾಟದಿಂದಾಗಿ ಸ್ಥಳೀಯರು ಸಹಜವಾಗಿ ಬೇಸತ್ತು ಹೋಗಿದ್ರು. ಸಿಕ್ಕಾಕೊಂಡಿದ್ದು ಹೇಗೆ ಅಂತೇಳಿ? ಖಂಡಿತ ಸಂಪತ್, ಇದು ಇವತ್ತಿನ ನಿನ್ನೆಯ ಕಥೆ ಅಲ್ಲ. ಸುಮಾರು ವರ್ಷಗಳಿಂದಲೂ ಕೂಡ ಸ್ಥಳೀಯ ಬಾರ್ಗಳಲ್ಲೇ ಇರ್ತಕ್ಕಂತಹ ಒಬ್ಬ ಸಿಬ್ಬಂದಿ, ಅಂದ್ರೆ ಅಲ್ಲಿನ ಸಪ್ಲೈಯರು ಅಥವಾ ಬಾರ್ ಮಾಲೀಕರ ಸಹೋದ್ಯೋಗಿಗಳು ಯಾರಿದ್ದಾರೆ ಅವರು ಈ ಒಂದು ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂತಹ ಇರುವಂತಹ ಒಂದು ಸಿಕ್ಕೆಪಳ್ಳಿ ಗ್ರಾಮಕ್ಕೆ, ಅಂದ್ರೆ ಸುತ್ತಮುತ್ತ ಗ್ರಾಮಗಳಿಗೂ ಕೂಡ ಒಂದು ಸಣ್ಣ ಪುಟ್ಟ ಅಂಗಡಿಗಳಿಗೆ ಮತ್ತೆ ಮನೆಗಳಿಗೆ ಒಂದು ಸಪ್ಲೈ ಮಾಡುವಂತ ಕಾರ್ಯ ಯಥೇಚ್ಛವಾಗಿ ಎಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಹೀಗಾಗಿ ಸುಮಾರು ಬಾರಿ ಗ್ರಾಮಸ್ಥರು ಕೂಡ ಅಡ್ಡ ಹಾಕಿ ಗಾಡಿ ಸಮೇತ ಮದ್ಯವನ್ನು ಸೀಸ್ ಮಾಡಿದ್ರು ಕೂಡ, ಕಂಪ್ಲೇಂಟ್ ಅನ್ನು ಕೊಟ್ಟರು ಕೂಡ, ಕಂಪ್ಲೇಂಟ್ ದಾಖಲು ಮಾಡಿದ್ರು ಕೂಡ ಯಾವುದೇ ರೀತಿ ಕೂಡ, ಅಂದ್ರೆ 2 ದಿನ ಅರೆಸ್ಟ್ ಮಾಡಿ ಜೈಲು ಕಳಿಸ್ತಾರೆ ಮತ್ತೆ ವಾಪಸ್ ಆಚೆ ಬರ್ತಕ್ಕಂಥದ್ದು. ಹೀಗಾಗಿ ಯಥೇಚ್ಛವಾಗಿ ಒಂದು ಸಣ್ಣ ಕಿರಾಣಿ ಅಂಗಡಿಗಳಿಗೆ ಸಪ್ಲೈ ಮಾಡೋದು, ಅಕ್ಕಪಕ್ಕದ ಮನೆಗಳಿಗೆ ಸಪ್ಲೈ ಮಾಡೋದು ಇದು ನಡೀತಲೇ ಇದೆ. ಅಂದ್ರೆ ಅವ್ರ ಬಾರ್ನವರೇ ಒಂದು ಗೋಣಿ ಚೀಲಗಳಲ್ಲಿ ತುಂಬ್ಕೊಂಡ್ ಬಂದು ಬಾಕ್ಸ್ಗಳ ಸಮೇತ ಎತ್ಕೊಂಡ್ ಬಂದು ಕೊಟ್ಟು ಹೋಗ್ತಾರೆ. ಅವ್ರಿಗೆ ಇವರೊಂದು ಫೋನ್ ಮಾಡಿ ಹೇಳಿದ್ರೆ ಸಾಕು, ಕೊಟ್ಟು ಹೋಗುವಂತ ಕಾರ್ಯ ನಡ್ಕೊಂಡೇ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಷ್ಟೇ ಅಬಕಾರಿ ಇಲಾಖೆಯವ್ರಿಗೂ ಕಂಪ್ಲೇಂಟ್ ಕೊಟ್ರು ಕೂಡ ಅವರು ಕಾನೂನು ರೀತಿ ಕೆಲವೊಂದು ನಾಮಕಾವಸ್ತಿಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡಿ ಇಲ್ಲಿಂದ ಹೊರಗಡೆ ಮದ್ಯ ಸೀಸ್ ಮಾಡ್ಕೊಂಡು ಹೋಗಿ, ಕೆಲವು ಸ್ವಲ್ಪ ದೂರದಲ್ಲಿ ಹೋಗಿ ಮತ್ತೆ ಮದ್ಯವನ್ನು ಅವ್ರಿಗೆ ಕೊಟ್ಟು ಒಂದಷ್ಟು ಕಾಸನ್ನ ಜಾಬ್ಗೆ ಇಳಿಸ್ಕೊಂಡು ಕೂಡ ಹೋಗುವಂತ ಪ್ರಸಂಗಗಳು ಹಲವಾರು ಬಾರಿ ನಡೆದಿವೆ ಕೂಡ. ಈಗ ಎಷ್ಟೇ ನಡೆದ್ರು ಕೂಡ ಇದು ನಡೀತಾನೆ ಇದೆ. ಹಾಗಾಗಿ ಸುತ್ತಮುತ್ತಲಿನ ಒಂದು ಮನೆಗಳವರು ಕೂಡ ಬೇಸತ್ತು ಹೋಗಿದ್ದಾರೆ. ಮತ್ತು ಆಗ ಈ ಸುತ್ತಮುತ್ತಲ ಅಂದ್ರೆ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂತ ಎಜುಕೇಟೆಡ್ಸ್, ಅಂದ್ರೆ ಈಗ ಓದ್ತಾ ಇರೋ ಯುವಕರು ಯುವತಿಯರು ಹೆಚ್ಚಾಗಿ ಬೆಳೀತಾ ಇರ್ತಕ್ಕಂತ ಒಂದು ಬೆಂಗಳೂರು ಆಗಿರೋದ್ರಿಂದ, ಆದ್ರೆ ಈ ತರ ಒಂದು ಘಟನೆಗಳು ಮರುಕಳಿಸ್ತಾನೆ ಇದ್ರು ಕೂಡ ಪೊಲೀಸರು ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳಿ ಕೂಡ ಆ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಅಲ್ಲಿ ಉಳಿದಂತಹ ಮದ್ಯವನ್ನು ಕೂಡ ಬೆಂಕಿ ಇಟ್ಟು ಸುಟ್ಟಿರ್ತಕ್ಕಂಥದ್ದು, ಮತ್ತೆ ಕೆಲವೊಂದು ಅಷ್ಟು ಮದ್ಯವನ್ನು ಪೊಲೀಸರನ್ನ ಕರೆಸಿ ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಹೀಗಾಗಿ ಅಂದ್ರೆ ಈ ಊರಿನಲ್ಲಿ ಸುಮಾರು ವರ್ಷಗಳಿಂದನೂ ಕೂಡ ಬಾರ್ ಅನ್ನ ಓಪನ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಹಾಗಾಗಿ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಾರ್ ಸುಧಾ ವೈನ್ಸ್ ಅಂತ ಏನಿದೆ, ಆ ವೈನ್ಸ್ ಇಂದ ಈ ಒಂದು ಸಿಬ್ಬಂದಿ ತಂದು ಇಲ್ಲಿ ಬಹಿರಂಗವಾಗಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಬೇಸತ್ತಂತಹ ಗ್ರಾಮಸ್ಥರು ಅವ್ರನ್ನ ಹಿಡ್ಕೊಂಡು ಮಾಲ್ ಸಮೇತ ಒಂದು ಬನಘಟ್ಟ ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಸಂಪತ್, ಓಕೆ, ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.